ಲೋಕಸಮರದಲ್ಲಿ ಕೈ ಕಮಲ ಬರ ಪೊಲಿಟಿಕ್ಸ್ ರಾಜ್ಯ ಕಾಂಗ್ರೆಸ್ ಬಿಜೆಪಿಯಿಂದ ಏಟು ಎದುರೇಟು ಬರ ಪರಿಹಾರವನ್ನ ಅಸ್ತ್ರ ಮಾಡಿಕೊಳ್ಳಲು ಇದೀಗ ಕೈ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ 78 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪಕ್ಕೆ ತಂತ್ರವನ್ನ ರೂಪಿಸಿದ್ದಾರೆ ರೈತ ವಿರೋಧಿ ನಿಲುವು ಎಂದು ಪ್ರಚಾರ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಈಗಾಗಲೇ ಒಂದು ಅಸ್ತ್ರ ಸಿಗಬೇಕಿತ್ತು ಈಗ ಅಸ್ತ್ರ ಸಿಕ್ಕಿದೆ 28 ಲೋಕಸಭಾ ಕ್ಷೇತ್ರದಲ್ಲೂ ಈ ವಿಚಾರವನ್ನೇ ಪ್ರಸ್ತಾಪ ಮಾಡೋದಕ್ಕೆ ತಂತ್ರವನ್ನ ರೂಪಿಸಿದ್ದಾರೆ ರೈತ ವಿರೋಧಿ ನಿಲುವು ಎಂದು ಪ್ರಚಾರ ಮಾಡಲು ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಕಾಂಗ್ರೆಸ್ಗೆ ತಿರುಗೇಟು ಕೊಡಲು ಬಿಜೆಪಿ ರೆಡಿಯಾಗಿದೆ ಒಂದು ಅಸ್ತ್ರ ಸಿಕ್ಕಿದೆ ಈಗ ಬಿಜೆಪಿಗೆ ಲೋಕ ಸಮರದಲ್ಲಿ ಕೈ ಕಮಲದ ಬರ ಪೊಲಿಟಿಕ್ಸ್ ಒಂದು ಕಡೆ ಅವರು ಆರೋಪ ಮಾಡ್ತಿದ್ದಾರೆ ಬಿಜೆಪಿಯವರು ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ಕೂಡ ಅದೇ ಆರೋಪ ಮಾಡ್ತಾರೆ ಕೇಂದ್ರದಿಂದ ನಮ್ಗೆ ಯಾವುದೇ ರೀತಿಯಾದಂತ ನೆರವು ಸಿಕ್ಕಿಲ್ಲ ಅಂತ ಆದ್ರೆ ಮಾತ್ರ ಬಿಜೆಪಿಯವರು ಇದನ್ನ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಇದೀಗ ಮುಂದಾಗಿದೆ ಈಗ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ ರೈತ ವಿರೋಧಿ ನಿಲುವು ಎಂದು ಪ್ರಚಾರ ಮಾಡಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ ಬಿಜೆಪಿ ಕಾಂಗ್ರೆಸ್ಗೆ ತಿರುಗೇಟು ಕೂಡಲು ಎಲ್ಲಾ ರೀತಿಯಾದಂತಹ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಬಿಜೆಪಿ ಇಲ್ಲಿ ರೆಡಿಯಾಗಿದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ನಮ್ಮ ತೆರಿಗೆ ಕೇಂದ್ರಕ್ಕೆ ಹೋಗಿ ಮನವಿ ಮಾಡಿದ್ರು ಬರ ಪರಿಹಾರವನ್ನ ಕೊಡುತ್ತಿಲ್ಲ ಅಂತ ರಾಜ್ಯಕ್ಕೆ ಜಿಎಸ್ಟಿ ಪಾಲು ಕೊಡುವುದರಲ್ಲಿ ಅನ್ಯಾಯ ಅಂತ ಪ್ರಚಾರ ಮಾಡೋದಕ್ಕೆ ಕಾಂಗ್ರೆಸ್ ಇನ್ನೊಂದು ಕಡೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ 1 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಪಾಲನ್ನ ಕೊಡಬೇಕು ಅಂತ ಹೇಳೋದಕ್ಕೆ ಇನ್ನೊಂದು ಕಡೆ ಕೈ ರೆಡಿ ಆಗಿದೆ ಎಂಥವರಿಗೆ ನಿಮ್ಮ ಓಟ್ ನಿಂದಲೇ ಬುದ್ಧಿ ಕಲಿಸಿ ಅಂತ ಮನವಿ ಮಾಡೋದಕ್ಕೆ ಇವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಪ್ರಚಾರ ಮಾಡಲು ಕೈ ಪ್ಲಾನ್ ರೂಪಿಸಿಕೊಂಡಿದೆ ಕಾಂಗ್ರೆಸ್ಗೆ ತಕ್ಕ ಎದುರೇಟು ಕೊಡಲು ಬಿಜೆಪಿ ಕೂಡ ಎಲ್ಲಾ ರೀತಿಯಾಗಿ ಸನ್ನದ್ಧವಾಗಿದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ನಮ್ಮ ತೆರಿಗೆ ನಮ್ಮ ಹಕ್ಕು ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಮುಂದಾಗಿದೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್ ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಒಬ್ಬರ ಮೇಲೆ ಒಬ್ರು ಆರೋಪವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಬರ ಪರಿಹಾರದ ವಿಚಾರವಾಗಿ ಬಿಜೆಪಿ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾಗಿದೆ ಇನ್ನೊಂದು ಕಡೆ ಕೇಂದ್ರದಿಂದ ನಮ್ಗೆ ಯಾವುದೇ ರೀತಿಯಾದಂತ ನೆರವು ಸಿಕ್ಕಿಲ್ಲ ಅಂತ ಹೇಳೋದಕ್ಕೆ ಕೈ ಕೂಡ ರೆಡಿ ಆಗಿದೆ ಸಹಜವಾಗಿ ಇವರಿಬ್ಬರ ಜಗಳದಿಂದ ಜನರಿಗೆ ಇಲ್ಲಿ ಏನೂ ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಅಲ್ವಾ ಖಂಡಿತ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಬರ್ತಿದ್ದಂತೆ ಕಾಂಗ್ರೆಸ್ನ ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರೇ ನೇರವಾಗಿ ಪ್ರಮುಖ ವಿಚಾರಗಳನ್ನು ಗಮನಿಸೋದಾದ್ರೆ ದೆಹಲಿಗೆ ಕರ್ಕೊಂಡೋಗಿದ್ರು ಇರ್ತಕ್ಕಂಥ ಎಲ್ಲಾ ಶಾಸಕರನ್ನು ದೆಹಲಿಗೆ ಕರ್ಕೊಂಡೋಗಿ ನನ್ನ ಹಕ್ಕು ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂತ ಪ್ರತಿಭಟನೆಯನ್ನ ಮಾಡಿ ಓಕೆ ಚಂದ್ರಶೇಖರ್ ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಎಸ್ ಒಟ್ಟಾರೆ ನೋಡಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಅದನ್ನೇ ಆರೋಪವನ್ನ ಮಾಡ್ತಾ ಇರೋದು ಆದ್ರೆ ಜನರು ನೀರಿಲ್ಲದೆ ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಇವರು ಒಬ್ರ ಮೇಲೆ ಒಬ್ರು ಆರೋಪ ಮಾಡ್ಕೊಳ್ಳೋದ್ರಿಂದ ಜನರಿಗೆ ಏನಾದ್ರೂ ನೀರು ಸಿಗುತ್ತಾ ಅಥವಾ ಸಮಸ್ಯೆ ಪರಿಹಾರ ಸಿಗುತ್ತಾ ಏನೂ ಇಲ್ಲ ಆದ್ರೆ ನಮಗ್ ಜನಗಳಿಗೆ ಬೇಕಾಗಿರೋದು ಪರಿಹಾರ ಎಷ್ಟೋ ಜಿಲ್ಲೆಗಳಲ್ಲಿ ನೀರಿಲ್ಲ ಜಾನುವಾರುಗಳು ಮೇವಿಲ್ಲದೆ ಸಾಯ್ತಾ ಇದಾವೆ ಈ ಪರಿಸ್ಥಿತಿ ಜನರಿಗೆ ಮಾತ್ರ ಅರ್ಥ ಆಗ್ತಾ ಇದೆ ಇವ್ರು ಏನೇ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಬಹುದು ಒಬ್ಬರ ಮೇಲೆ ಒಬ್ರು ಆರೋಪ ಮಾಡಬಹುದು ಆದ್ರೆ ಜನಗಳಿಗೆ ಬೇಕಾಗಿರೋದು ಪರಿಹಾರ ಆ ಪರಿಹಾರ ಎಲ್ಲಿ ಅಂತ ನಮ್ಮ ರಾಜ್ಯದ ಜನರು ಕೇಳ್ತಿದ್ದಾರೆ ಬರೀ ಜಿಲ್ಲೆಗಳಲ್ಲಿ ಆ ಸಮಸ್ಯೆ ಆದ್ರೆ ಬೆಂಗಳೂರಲ್ಲೂ ಕೂಡ ಯಾವ ರೀತಿಯಾದಂತ ಸಮಸ್ಯೆಯನ್ನ ನಾವು ಎದುರಿಸ್ತಾ ಇದೀವಿ ನೀರಿಲ್ಲದೆ ಜನ ಸಾಯ್ತಿದ್ದಾರೆ ಇದ್ರ ಬಗ್ಗೆ ಎರಡು ರಾಷ್ಟ್ರೀಯ ಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ಎಸ್ ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಎಸ್ ಕಂಟಿನ್ಯೂ ಚಂದ್ರಶೇಖರ್ ದಿವ್ಯ ಖಂಡಿತವಾಗ್ಲು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅದಕ್ಕೂ ಮುನ್ನವೇ ಘೋಷಣೆಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯನವರು ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂತಹ ಘೋಷಣೆಯನ್ನ ಕೂಗಿ ದೆಹಲಿಗೆ ಇರತಕ್ಕಂತ ಎಲ್ಲಾ ಶಾಸಕರನ್ನು ಕೂಡ ಕರೆದುಕೊಂಡೋಗಿದ್ರು ಅದಾದ ಬಳಿಕ ಪ್ರಧಾನಮಂತ್ರಿ ಅವರ ಗಮನ ಸೆಳೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು ಇತ್ತೀಚೆಗೆ ಬರ ಪರಿಹಾರ ಕೊಟ್ಟಿಲ್ಲ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿರ್ತಕ್ಕಂಥದ್ದು ಸೊ ಇದರ ವಿರುದ್ಧ ಈಗ ಮೊದಲಿನಿಂದಲೂ ಕೂಡ ಬಿಜೆಪಿ ಶಾಸಕರು ಕೂಡ ಆರೋಪವನ್ನ ಮಾಡ್ತಾ ಬಂದಿರತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬಹುದು ಈ ಹಿಂದಿನ ಸರ್ಕಾರದಲ್ಲಿ ನಾವು ಕೂಡ ಸರ್ಕಾರವನ್ನ ನಡೆಸಿದ್ದೇವೆ ಆ ಸಂದರ್ಭದಲ್ಲಿ ಬರ ಅಥವಾ ನೆರೆ ಬಂದಂತ ಸಂದರ್ಭದಲ್ಲಿ ಮೊದಲು ನಾವು ಪರಿಹಾರವನ್ನ ಕೊಡ್ತಾ ಇದ್ದೋ ಅದಾದ ಬಳಿಕ ಕೇಂದ್ರದಿಂದ ಏನು ಪರಿಹಾರ ಬರಬೇಕು ಅದು ನೇರವಾಗಿ ಸರ್ಕಾರದ ಖಾತೆಗೆ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿಗ ಯೋಜನೆಯನ್ನ ತೋರಿಸಿ ಅವರ ಖಜಾನೆ ಖಾಲಿಯಾಗಿದೆ ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದೆ ಆಯ್ತು NDRF ಇಂದ ಹಣ ಬರಬೇಕು ನೀವು SDRF ಇಂದ ರಾಜ್ಯದಿಂದ ಎಷ್ಟು ಪರಿಹಾರ ಹಣವನ್ನ ಕೊಟ್ಟಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ ಒಟ್ಟಾರೆಯಾಗಿ ನೋಡೋದಾದ್ರೆ
ಆರೋಪ ಪ್ರತ್ಯಾರೋಪಗಳ ನಡುವೆ ಚುನಾವಣೆಯನ್ನು ಎದುರಿಸೋದಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ರು ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ಎರಡು ಫೈಟ್ಗಳ ನಡುವೆ ಜನ ಯಾರ ಕೈ ಹಿಡಿತಾರೆ ಮತ್ತು ಯಾರಿಗೆ ಮತವನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಇರತಕ್ಕಂಥದ್ದು. ದಿವ್ಯಾ. ಓಕೆ ಚಂದ್ರಶೇಖರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.